ಗಣಪ ಮತ್ತು ಕರಿಯ 2 ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಮನಗೆದ್ದಿದ್ದ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ನಟರಾಗಿ ಬೆಳೀತಾ ಇದ್ದಂತಹ ಸಂತೋಷ್ ಬಾಲರಾಜ್ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅನ್ನೋ ಮಾಹಿತಿ ಇಡೀ ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಹೌದು, ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಜಾಂಡೀಸ್ನಿಂದ ಬಳಲ್ತಾ ಇದ್ದು, ಸದ್ಯಕ್ಕೆ ಅವರ ಆರೋಗ್ಯ ತೀರಾ ಹದಗೆಟ್ಟಿದ್ದು ಕೋಮಾಗೆ ಜಾರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜಾಂಡೀಸ್ನಿಂದ ಬಳಲ್ತಾ ಇದ್ದ ಸಂತೋಷ್ ಬಾಲರಾಜ್ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಸಾಗರ ಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆದರೆ ಜಾಂಡೀಸ್ ಹೆಚ್ಚಾಗಿದ್ರಿಂದ ಅವರು ಕೋಮಾಗೆ ಜಾರಿದ್ದು, ಸದ್ಯಕ್ಕೆ ಸಂತೋಷ್ ಬಾಲರಾಜ್ ಅವರಿಗೆ ಅಪೋಲೋ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಜಾಂಡೀಸ್ ದೇಹಾದ್ಯಂತ ಹರಡಿರುವ ಕಾರಣ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಲಭ್ಯವಾಗಿದ್ದು, ಸಂತೋಷ್ ಬಾಲರಾಜ್ ಅವರು ತಾಯಿಯೊಂದಿಗೆ ವಾಸ ಮಾಡ್ತಾ ಇದ್ರು. ಅವರಿಗಿನ್ನೂ ಮದುವೆಯಾಗಿಲ್ಲ. ಇನ್ನು ಸಂತೋಷ್ ಬಾಲರಾಜ್ ಅವರ ತಂದೆ ಆನೇಕಲ್ ಬಾಲರಾಜ್ ಅವರು ಖ್ಯಾತ ನಿರ್ಮಾಪಕರಾಗಿದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕರಿಯ ಸಿನಿಮಾವನ್ನ ನಿರ್ಮಿಸಿದ್ರು. ಇನ್ನು ಸಂತೋಷ್ ಬಾಲರಾಜ್ ಅವರು ಗಣಪ ಸಿನಿಮಾದ ಮೂಲಕ ಚಿತ್ರರಂಗದಲ್ಲಿ ಗಮನವನ್ನ ಸೆಳೆದಿದ್ರು. ಹಾಗೆಯೇ ಕೆಂಪ, ಕರಿಯ 2, ಬರ್ಕ್ಲಿ ಸಿನಿಮಾಗಳಲ್ಲೂ ಕೂಡ ಸಂತೋಷ್ ಬಾಲರಾಜ್ ಅವರು ಅಭಿನಯಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಭರವಸೆಯ ನಟರಾಗಿ ಬೆಳೀತಾ ಇದ್ದಂತಹ ಸಂತೋಷ್ ಬಾಲರಾಜ್ ಅವರು 34 ವರ್ಷಕ್ಕೆ ಜಾಂಡೀಸ್ನಿಂದ ಆಸ್ಪತ್ರೆಗೆ ದಾಖಲಾಗಿ ಕೋಮಾದಲ್ಲಿರುವುದು ಆತಂಕವನ್ನ ಮೂಡಿಸಿದ್ದು, ಆದಷ್ಟು ಬೇಗ ಸಂತೋಷ್ ಬಾಲರಾಜ್ ಅವರು ಗುಣಮುಖರಾಗ್ಲಿ ಅಂತ ಹೇಳಿ ಅವರ ಅಭಿಮಾನಿಗಳು, ಕನ್ನಡ ಚಿತ್ರರಂಗ ಪ್ರಾರ್ಥಿಸ್ತಾ ಇದೆ.